ಬಹುಪಾಲು ಚಿತ್ರಮಂದಿರಗಳಲ್ಲಿ ರಮೇಶ್ ಅವರ ಸಿನಿಮಾಗಳೇ ಪ್ರದರ್ಶನವಾಗ್ತಾ ಇರುತ್ತೆ. ಎಲ್ಲೇ ಹೋಗಿ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದ ಹಾಡುಗಳೇ ಮೇಳೈಸ್ತಾ ಇರುತ್ತೆ. ವುಡ್ಲ್ಯಾಂಡ್ಸ್ ಚಿತ್ರಮಂದಿರದಲ್ಲಿ ಮೊದಲನೇ ದಿನ ಕಲೆಕ್ಷನೇ ಇಲ್ಲ. ಒಂದು ಹಾಡಿಗೋಸ್ಕರ, ಮತ್ತೊಂದು ಆ ಸಿನಿಮಾದ ಕತೆಗೋಸ್ಕರ ಮತ್ತೆ ಆ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ಚಂದ್ರಮುಖಿ ಪ್ರಾಣಸಖಿ ಸಿನಿಮಾ ನೋಡಿದಾಗ ಲ್ಯಾಂಡ್ಲೈನ್ ಫೋನು ಕೂಡ ಕೆಟ್ಟದ್ದು ಅಂತಾನೆ ಅನಿಸುತ್ತೆ. ಹಂಸಲೇಖ ಅವ್ರಿಗೆ ತಕ್ಕ ಶಿಷ್ಯ ಅನ್ನೋದನ್ನು ಕೆ ಕಲ್ಯಾಣ್ ಅವರು ಪ್ರೂವ್ ಮಾಡ್ತಾರೆ. ರಮೇಶ್ ಅರವಿಂದ್ ಅವರ ಅಭಿನಯದ ಚಂದ್ರಮುಖಿ ಪ್ರಾಣಸಖಿ 1999ರಲ್ಲಿ ಹಿಟ್ ಸಿನಿಮಾ ಅಂತ ಅನ್ನಿಸ್ಕೊಳುತ್ತೆ. ರಮೇಶ್ ಅರವಿಂದ್ ಅವರು 1996ರಲ್ಲಿ ರಿಲೀಸ್ ಆದಂತಹ ನಮ್ಮೂರ ಮಂದಾರ ಹೂವೆ ಸಿನಿಮಾ ಮೂಲಕ ಹೊಸ ಇಮೇಜ್ ಬರುತ್ತೆ ಅವರಿಗೆ. ಅಲ್ಲಿಂದ ಅವರ ಸಾಕಷ್ಟು ಸಿನಿಮಾಗಳು ಭರ್ಜರಿ ಯಶಸ್ಸನ್ನು ಕಾಣುತ್ತೆ. ನಮ್ಮೂರ ಮಂದಾರ ಹೂವೆ 25 ವಾರ ಪ್ರದರ್ಶನವಾದಂಥ ಸಿನಿಮಾ. ಅಲ್ಲಿಂದ ಅವರು ಯಾವ್ಯಾವ ಸಿನಿಮಾಗಳಲ್ಲಿ ಮಾಡ್ತಾರೋ ಅದೆಲ್ಲವೂ ಕೂಡ ಯಶಸ್ವಿ ಪ್ರದರ್ಶನವಾಗ್ತಾ ಇರುತ್ತೆ. ಅವರು ಕನ್ನಡದ ಬ್ಯುಸಿ ನಟ ಆಗಿಬಿಡ್ತಾರೆ. ರಮೇಶ್ ಅರವಿಂದ್ ಅವರ ಕಾಲ್ ಶೀಟ್ ಸಿಗೋದೇ ಕಷ್ಟ ಅನ್ನೋಷ್ಟರ ಮಟ್ಟಿಗೆ ಅವರು ಆಗ ಬ್ಯುಸಿ ಆಗ್ತಾರೆ. ಅವರ ಸಿನಿಮಾ ಅಂದರೆ ಒಂದು ಹಂತಕ್ಕೆ ಸಕ್ಸಸ್ ಆಗೇ ಆಗತ್ತೆ ಅನ್ನೋ ಒಂದು ನಂಬಿಕೆ ಬಂದ್ಬಿಡುತ್ತೆ. ಆ ಟೈಮ್ನಲ್ಲಿ ಬಹುಪಾಲು ಚಿತ್ರಮಂದಿರಗಳಲ್ಲಿ ರಮೇಶ್ ಅವರ ಸಿನಿಮಾಗಳೇ ಪ್ರದರ್ಶನವಾಗ್ತಾ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಹಲವು ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ. ಅದು 1999ನೇ ಇಸ್ವಿ ತನಕನೂ ಅದೇ ರೀತಿ ಮುಂದುವರ್ಕೊಂಡು ಬರುತ್ತೆ. 99ರಲ್ಲಿ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾ ರಿಲೀಸ್ ಆಗುತ್ತೆ. ಚಂದ್ರಮುಖಿ ಪ್ರಾಣಸಖಿ ಸಿನಿಮಾ ರಿಲೀಸ್ಗೂ ಮುಂಚೆ 2 ಸಿನಿಮಾಗಳು ರಿಲೀಸ್ ಆಗಿರ್ತಾರೆ ರಮೇಶ್ ಅವ್ರದ್ದು. ಒಂದು ಪ್ರತ್ಯರ್ಥ, ಮತ್ತೊಂದು ಇದು ಎಂಥ ಪ್ರೇಮವಯ್ಯ. ಪ್ರತ್ಯರ್ಥ ಆ್ಯಾವ್ರೇಜ್ ಇರುತ್ತೆ, ಇದು ಎಂಥ ಪ್ರೇಮವಯ್ಯ ಫೇಲ್ಯೂರ್ ಆಗುತ್ತೆ. ಅದಾದ ಮೇಲೆ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾ ರಿಲೀಸ್ ಆಗುವಂಥದ್ದು. ಆ ಸಿನಿಮಾ ಆ ಟೈಮ್ನಲ್ಲಿ ಎಷ್ಟು ಸದ್ದು ಮಾಡ್ತು ಅಂದರೆ, ಆ ಸಿನಿಮಾದ ಹಾಡುಗಳ ಮೂಲಕನೇ ರಿಲೀಸ್ಗೂ ಮುಂಚೆನೇ ಆ ಸಿನಿಮಾ ಭಾರೀ ಸದ್ದನ್ನು ಮಾಡುತ್ತೆ. ಆ ಸಿನಿಮಾದ ಹಾಡುಗಳನ್ನು ಲಹರಿ ಸಂಸ್ಥೆಯವರು ಹೊರತರ್ತಾರೆ. ಆ ಕ್ಯಾಸೆಟ್ನ ಬೆಲೆ ಆಗ ಕೇವಲ 20 ರೂಪಾಯಿ. ಆ ಟೈಮ್ನಲ್ಲಿ ಕನ್ನಡದ ಆಡಿಯೋ ಕ್ಯಾಸೆಟ್ಗಳ ಬೆಲೆ ಇರ್ತಾಯಿದ್ದು 35ರಿಂದ 40 ರೂಪಾಯಿ ಇರ್ತಾಯಿತ್ತು. ಆದರೆ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದ ಹಾಡುಗಳನ್ನು ಕೇವಲ 20 ರೂಪಾಯಿಗೆ ಬಿಡುಗಡೆ ಮಾಡ್ತಾರೆ ಲಹರಿ ಸಂಸ್ಥೆಯವರು. ಆಗ ಅದೇ ಚರ್ಚೆ, ಕೇವಲ ಬರೀ 20 ರೂಪಾಯಿಗೆ ಕ್ಯಾಸೆಟ್ಟು, ಏನಾಗಾದರೆ ಸಿನಿಮಾದಲ್ಲಿ ಹಾಡುಗಳು ಚೆನ್ನಾಗಿಲ್ವಾ, ಅದಕ್ಕೋಸ್ಕರ 20 ರೂಪಾಯಿಗೆ ಬಿಡ್ತಾ ಇದ್ದಾರೆ ಅಂತೆಲ್ಲ ಚರ್ಚೆ. ಆದರೆ ಆ ಸಿನಿಮಾದ ಹಾಡುಗಳನ್ನು ಕೇಳಿದಂತಹ ಕನ್ನಡ ಚಿತ್ರಪ್ರೇಮಿಗಳು ಫಿದಾಗಿ ಹೋಗ್ತಾರೆ. ಅಂತಹ ಒಂದು ಸೂಪರ್ ಹಿಟ್ ಸಾಂಗ್ಗಳನ್ನು ಕೆ ಕಲ್ಯಾಣ್ ಅವರು ಕೊಟ್ಟಿರ್ತಾರೆ. ಕೆ ಕಲ್ಯಾಣ್ ಅವರ ಸಂಗೀತ ನಿರ್ದೇಶನದ 2ನೇ ಸಿನಿಮಾ. ಮೊದಲನೇ ಸಿನಿಮಾ ತಾಯಿ ಕೊಟ್ಟ ಸೀರೆ. ಅವರು ನಾದಬ್ರಹ್ಮ ಹಂಸಲೇಖ ಅವರ ನೆಚ್ಚಿನ ಶಿಷ್ಯ. ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದ ಮೂಲಕ ಹಂಸಲೇಖ ಅವರಿಗೆ ತಕ್ಕ ಶಿಷ್ಯ ಅನ್ನೋದನ್ನು ಕೆ ಕಲ್ಯಾಣ್ ಅವರು ಪ್ರೂವ್ ಮಾಡ್ತಾರೆ. ಅಂತಹ ಅದ್ಭುತ ಹಾಡುಗಳನ್ನು ಕೊಟ್ಟಿರ್ತಾರೆ. 8 ಹಾಡುಗಳನ್ನು ಕೊಟ್ಟಿರ್ತಾರೆ. 8 ಕೂಡ ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಸಾಂಗ್ಸ್. ಆ ಸಾಂಗನ್ನು ಕೇಳ್ತಾ ಇದ್ದಾಗೇ ಕನ್ನಡ ಚಿತ್ರರಸಿಕರು ಮುಳುಗೋಗ್ತಾರೆ, ಎಂಥ ಅದ್ಭುತವಾದ ಹಾಡುಗಳಯ್ಯ ಅಂತೇಳಿ. ಆಗ ಎಲ್ಲೇ ಹೋಗಿ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದ ಹಾಡುಗಳೇ ಮೇಳೈಸ್ತಾ ಇರುತ್ತೆ. ಯಾರ್ಯಾರು ಸಿನಿಮಾ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಇಟ್ಕೊಂಡಿದ್ರು ಜನ, ಅವ್ರ ಮನೆಯಲ್ಲೆಲ್ಲರ ಮನೆಯಲ್ಲೂ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದ ಕ್ಯಾಸೆಟ್ ಇರುತ್ತೆ. ಏನು ಅದ್ಭುತವಾದ ಹಾಡುಗಳು ಬಂದಿದೆಯಪ್ಪ, ಇನ್ನು ಸಿನಿಮಾ ಯಾವ ರೀತಿ ಬಂದಿರುತ್ತೆ ಅನ್ನೋ ಒಂದು ಚರ್ಚೆಗಳು ಶುರುವಾಗುತ್ತೆ. ಆ ವರ್ಷದಲ್ಲಿ ಅಂದರೆ 1999ರಲ್ಲಿ ಕನ್ನಡ ಚಿತ್ರರಂಗಕ್ಕೆ 2 ಪ್ರತಿಭಾವಂತ ನಿರ್ದೇಶಕರು ಎಂಟ್ರಿ ಆಗ್ತಾರೆ. ಒಬ್ಬರು ಮಹೇಶ್ ಸುಖದರೆ, ಮತ್ತೊಬ್ಬರು ಸೀತಾರಾಮ್ ಕಾರಂತ್. ಮಹೇಶ್ ಸುಖದರೆ ಅವರು ಕೂಡ ರಮೇಶ್ ಅವರ ಸಂಭ್ರಮ ಸಿನಿಮಾ ಮೂಲಕನೇ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ. ಅದು ಕೂಡ ಸೂಪರ್ ಹಿಟ್ ಸಿನಿಮಾ. ಅದಾದ ನಂತರ ಸೀತಾರಾಮ್ ಕಾರಂತ್ ಅವರು ರಮೇಶ್ ಅವರ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದ ಮೂಲಕನೇ ಚಿತ್ರರಂಗಕ್ಕೆ ಎಂಟ್ರಿ ಆಗುವಂಥದ್ದು. ಅವರು ಕೂಡ ತಮ್ಮ ಮೊದಲನೇ ಸಿನಿಮಾದಲ್ಲೇ ಆ ಸಿನಿಮಾ ರಿಲೀಸ್ ದಿನ ಅಂತಹ ಭರ್ಜರಿ ಓಪನಿಂಗ್ ಪಡೆಯೋದಿಲ್ಲ. ನಮ್ಮ ಮೈಸೂರಿನಲ್ಲದು ವುಡ್ಲ್ಯಾಂಡ್ಸ್ ಮತ್ತು ಲಕ್ಷ್ಮೀ ಚಿತ್ರಮಂದಿರಕ್ಕೆ ಬಂದಿರುತ್ತೆ. ಬೆಂಗಳೂರಿನಲ್ಲಿ ಅಪರ್ಣ ಮೇನ್ ಥಿಯೇಟ್ರ್ ಅಂತ ಕಾಣುತ್ತೆ. ವುಡ್ಲ್ಯಾಂಡ್ಸ್ ಚಿತ್ರಮಂದಿರದಲ್ಲಿ ಮೊದಲನೇ ದಿನ ಕಲೆಕ್ಷನೇ ಇಲ್ಲ, ತೀರಾ ಡಲ್ಲು ಕಲೆಕ್ಷನ್ನು. ನಮ್ಮ ಅಣ್ಣ ಆ ಸಿನಿಮಾವನ್ನು ನೋಡ್ಕೊಂಬರ್ತಾರೆ. ಅವತ್ತು ಮೊದಲನೇ ದಿನ ವುಡ್ಲ್ಯಾಂಡ್ಸಲ್ಲಿ ನೋಡ್ತಾರೆ. ಆ ಸಿನಿಮಾವನ್ನು ನೋಡ್ಕೊಂಬಂದು ಸಿನಿಮಾ ಮಾತ್ರ ಅದ್ಭುತವಾಗಿದೆ, ಭಾಳ ಚೆನ್ನಾಗಿದೆ, ಆದರೆ ಕಲೆಕ್ಷನೇ ಇಲ್ವಲ್ಲ, ಎಷ್ಟು ಚೆನ್ನಾಗಿದೆ ಸಿನಿಮಾ, ಹಾಡುಗಳು ಎಷ್ಟು ಚೆನ್ನಾಗಿತ್ತು, ಮೊದಲನೇ ದಿನದಿಂದನೇ ಕಲೆಕ್ಷನ್ ಬರಬೇಕಾಗಿತ್ತು, ಇದು ಯಾಕೆ ಕಲೆಕ್ಷನ್ ಇಲ್ವಲ್ಲ ಅಂತ ನಮ್ಮ ಅಣ್ಣ ಹೇಳಿದ್ದುಂಟು. ಆದರೆ ಆ ಸಿನಿಮಾ ಮೊದಲನೇ ದಿನ ಕಲೆಕ್ಷನ್ ಏನೋ ಬರಲಿಲ್ಲ. 2ನೇ ದಿನ ಶನಿವಾರನೂ ಕೂಡ ಅಂತಹ ಕಲೆಕ್ಷನ್ ಬರೋದಿಲ್ಲ. ಭಾನುವಾರದ ನಂತರ ಆ ಸಿನಿಮಾದ ಕಲೆಕ್ಷನ್ ಬೊಂಬಾಟ ಆಗಿಬಿಡುತ್ತೆ. ಅದರಲ್ಲೂ ಕ್ಲಾಸ್ ಆಡಿಯನ್ಸು, ಬಾಲ್ಕನಿಗೆ ಹೋಗುವಂಥ ಆಡಿಯನ್ಸ್ ಅಂತೂ ಆ ಸಿನಿಮಾ ನೋಡೋದಕ್ಕೆ ಮುಗಿ ಬೀಳ್ತಾರೆ. ಆ ಟೈಮ್ನಲ್ಲಿ
2000 ಅಲ್ಲಿ ತನಕ ಯಾವುದೇ ಕನ್ನಡ ಸಿನಿಮಾಗಳಿದ್ದರೂ ಫಸ್ಟು ಗಾಂಧಿ ಕ್ಲಾಸ್ ಫುಲ್ ಆಗಿಬಿಡೋದು, ಆನಂತರ ಸೆಕೆಂಡ್ ಕ್ಲಾಸ್ ಫುಲ್ ಆಗ್ತಾಯಿತ್ತು. ಆ 2 ಕ್ಲಾಸ್ಗಳು ಫುಲ್ ಆದಮೇಲೆ ಬಾಲ್ಕನಿ ಫುಲ್ ಆಗ್ತಾಯಿತ್ತು. ಆದರೆ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾ ಫಸ್ಟು ಬಾಲ್ಕನಿ ಫುಲ್ ಆಗ್ತಾಯಿತ್ತು. ಆ ಮಟ್ಟಿಗೆ ಆ ಸಿನಿಮಾವನ್ನು ನೋಡಲಿಕ್ಕೆ ಮುಗಿಬೀಳೋರು ಪ್ರೇಕ್ಷಕರು ಒಂದು ಹಾಡಿಗೋಸ್ಕರ, ಮತ್ತೊಂದು ಆ ಸಿನಿಮಾದ ಕತೆಗೋಸ್ಕರ ಮತ್ತೆ ಆ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ಮತ್ತು ಆಗ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ, ಓಡುವ ಕುದುರೆ ಅಂತ ಹೆಸರು ಮಾಡಿದಂತಹ ಪ್ರೇಮ ಅವರ ಸಿನಿಮಾದ ನಾಯಕಿಯಾಗಿ ಆಯ್ಕೆಯಾಗಿರ್ತಾರೆ. ಅದು ಕೂಡ ಸಿನಿಮಾದ ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತು ಆ ಸಿನಿಮಾದ ಮತ್ತೊಬ್ಬ ನಾಯಕಿ ಭಾವನಾ, ಅವರು ನಂಬರ್ 1 ಸಿನಿಮಾದಲ್ಲಿ ಅದ್ಭುತವಾದ ನಟನೆಯನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿರ್ತಾರೆ. ಆದರೆ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದಲ್ಲಿ ತುಂಟ ಹುಡುಗಿ ಪಾತ್ರ, ಎಲ್ಲವನ್ನು ಕೇರ್ಲೆಸ್ ಆಗಿ ತಗೊಳ್ಳುವಂಥ ಒಂದು ಹುಡುಗಿಯ ಪಾತ್ರವನ್ನು ಮಾಡಿರ್ತಾರೆ. ಭಾಳ ಸೊಗಸಾಗಿ ಅಭಿನಯವನ್ನು ಮಾಡಿರ್ತಾರೆ. ಆ ಸಿನಿಮಾ ನೋಡ್ತಿದ್ದಂಥ ಪ್ರೇಕ್ಷಕರು ಫಸ್ಟಿಂದ ಕೊನೆ ತನಕ ಆ ಸಿನಿಮಾದ ಹಾಡುಗಳು, ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಆ ಸಿನಿಮಾದಲ್ಲಿ ಮಾಡಿರುವ ನಟರುಗಳ ಆ್ಯಕ್ಟಿಂಗನ್ನು ನೋಡೇ ಹೋಗ್ತಾರೆ ಅಂತ ಹೇಳ್ಬೋದು. ಆ ಸಿನಿಮಾ ಹೆಚ್ಚಾಗಿ ಕರಾವಳಿ ಭಾಗದಲ್ಲೇ ಶೂಟಿಂಗ್ ಮಾಡಿರುವಂಥದ್ದು. ಆ ಸಿನಿಮಾದ ಕ್ಯಾಮ್ರಾ ವರ್ಕ್ ಕೂಡ ಅತ್ಯದ್ಭುತವಾಗಿರುತ್ತೆ. ಆ ಸಿನಿಮಾ ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ಹೊಸ ನಿರ್ದೇಶಕರಾದರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಆ ಸಿನಿಮಾವನ್ನು ನಿರ್ದೇಶನವನ್ನು ಮಾಡಿರ್ತಾರೆ. ಮತ್ತು ಕೆ ಕಲ್ಯಾಣ್ ಅವರು ತಮ್ಮ 2ನೇ ಸಿನಿಮಾದಲ್ಲಿ, ಅಂದರೆ ಸಂಗೀತ ನೀಡಿದಂಥ 2ನೇ ಸಿನಿಮಾದಲ್ಲೂ ಕೂಡ ಭರ್ಜರಿ ಹೆಸರನ್ನು ಮಾಡ್ತಾರೆ. ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡ್ತಾ ಇದ್ದರೆ ನಮಗೆ ಹಂಸಲೇಖ ಅವ್ರು ನೆನಪಾಗ್ತಾರೆ. ಹಂಸಲೇಖ ಅವರ ಸಿನಿಮಾದಲ್ಲಿ ಹೇಗೆ ಅತ್ಯದ್ಭುತವಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತೋ ಅಂತಹದೇ ಹಿನ್ನೆಲೆ ಸಂಗೀತವನ್ನು ಕೆ ಕಲ್ಯಾಣ್ ಅವರು ಚಂದ್ರಮುಖಿ ಪ್ರಾಣಸಖಿ ಸಿನಿಮಾಗೂ ಕೊಟ್ಟಿರ್ತಾರೆ. ಆ ಸಿನಿಮಾ ಬಂದಾಗ ಒಂದು ಮಾತು ಹೆಚ್ಚು ಚರ್ಚೆ ಆಗ್ತಾಯಿತ್ತು. ನಾವೀಗ ಹೇಳ್ತೀವಲ್ಲ, ಮೊಬೈಲ್ನಿಂದ ಹುಡುಗರು ಹಾಳಾಗ್ತಾ ಇದ್ದಾರೆ, ಮೊಬೈಲ್ನಿಂದ ಸಮಾಜ ಹಾಳಾಗ್ತಾ ಇದೆ ಅಂತ. ಆಗ ಲ್ಯಾಂಡ್ಲೈನ್ ಫೋನಿಂದ ಸಮಾಜ ಹಾಳಾಗತ್ತೆ, ಲ್ಯಾಂಡ್ಲೈನಲ್ಲಿ ಏನೇನೆಲ್ಲ ಅವಾಂತರ ಆಗುತ್ತೆ. ಆ ಸಿನಿಮಾವನ್ನು ನೋಡಿದವರು ಮನೆಯಲ್ಲಿ ಫೋನೇ ಇರಬಾರ್ದಪ್ಪ, ಫೋನೇ ಇಟ್ಕೋಬಾರ್ದು, ಫೋನ್ ಇದ್ದರೆ ಏನೇನೋ ಹಿಂಸೆಗಳು ಅಂತ ಹೇಳಿದ್ದುಂಟು. ಯಾಕಂದರೆ ಆ ಸಿನಿಮಾ ನಿಂತಿರೋದೇ ಫೋನ್ ಮೇಲೆ ಅಂತ ಹೇಳ್ಬೋದು, ಫೋನ್ ಕಾಲ್ ಮೇಲೆ. ಫೋನ್ ಕಾಲ್ನಲ್ಲಿ ರಮೇಶ್ ಅವರಿಗೆ ಭಾವನಾ ಅವರು ಆಟ ಆಡಿಸುವಂಥದ್ದು. ಫೋನ್ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದು ಅನ್ನೋದನ್ನು ಆ ಸಿನಿಮಾದಲ್ಲಿ ತೋರಿಸಿರ್ತಾರೆ. ಮೊದಲಿಗೆ ಎಲೆಕ್ಷನ್ ಅಷ್ಟಾಗಿರೋದಿಲ್ಲ, ಒಂದು 2-3 ದಿನ. ಆ ನಂತರದ ರಾಜ್ಯದೆಲ್ಲೆಡೆ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ. ಆ ಸಿನಿಮಾ ಅತ್ಯುತ್ತಮ ಸಿನಿಮಾ ಅನ್ನೋ ಒಂದು ರಾಜ್ಯ ಪ್ರಶಸ್ತಿಯನ್ನು ಪಡೆಯುತ್ತೆ. ಮತ್ತು ಕೆ ಕಲ್ಯಾಣ್ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಅಂಥೇಳಿ ರಾಜ್ಯ ಪ್ರಶಸ್ತಿ ಬರುತ್ತೆ. ಹಾಗೆ ಹಲವು ಫಿಲಮ್ ಫೇರ್ ಪ್ರಶಸ್ತಿಗಳು ಚಂದ್ರಮುಖಿ ಪ್ರಾಣಸಖಿ ಸಿನಿಮಾಗೆ ಬರುತ್ತೆ. ಮತ್ತು ಸರ್ಕಾರದಿಂದ ಆ ಸಿನಿಮಾಗೆ ಆ ಟೈಮ್ನಲ್ಲಿ 10 ಲಕ್ಷ ಸಬ್ಸಿಡಿ ಕೂಡ ಸಿಗುತ್ತೆ. ಬೆಂಗಳೂರು ಅಪರ್ಣದಲ್ಲಿ 100 ಡೇಸ್ ಹೋಗುತ್ತೆ ಅಂತ ಕಾಣುತ್ತೆ. ಮೈಸೂರು ಲಕ್ಷ್ಮಿನಲ್ಲಿ 12 ವಾರ ಏನೋ ಹೋಗುತ್ತೆ. ವುಡ್ಲ್ಯಾಂಡ್ಸಲ್ಲಿ 50 ದಿನ ಪ್ರದರ್ಶನವಾಗುತ್ತೆ.